Hello, welcome to Biostudy Made Easy. So we have started KCET Chapter-wise solutions of previous year old questions. So ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ KCET 2019 ಸೆಕೆಂಡ್ ಚಾಪ್ಟರ್ ಮೇಲೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಮೇಲೆ ಏನೇನು ಕ್ವಶನ್ಸ್ ಬಂದಿದೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಏನಿದೆ, ಇನ್ ಸಮ್ ಪ್ಲಾಂಟ್ಸ್ ಸ್ಟಿಗ್ಮಾ ಆ್ಯಂಡ್ ಆ್ಯಂಥರ್ ಮೆಚೂರ್ ಎಟ್ ಡಿಫ್ರೆಂಟ್ ಟೈಮ್ಸ್. ಬಿಕಾಸ್ ಅಂದರೆ ಕೆಲವೊಂದು ಪ್ಲ್ಯಾಂಟ್ಸ್ಗಳಲ್ಲಿ ಸ್ಟಿಗ್ಮಾ ಮತ್ತು ಆ್ಯಂಥರ್ ಅಂದರೆ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನಿದೆ ಈ ಫ್ಲವರಲ್ಲಿ, ಸೊ ಈ ಆ್ಯಂಡ್ರೋಶಿಯಮ್ ಮತ್ತು ಗೈನೋಶಿಯಮ್ ಅಂತ ಏನು ಕರಿತೀವಿ. ಸೊ ಇವುಗಳು ಡಿಫ್ರೆಂಟ್ ಟೈಮಲ್ಲಿ ಮೆಚೂರ್ ಆಗ್ತಾ ಇದೆ, ಅಂದರೆ ಬೇರೆ ಬೇರೆ ಟೈಮಲ್ಲಿ. ಫಸ್ಟ್ ಸ್ಟಿಗ್ಮಾ ಮೆಚೂರ್ ಆದರೆ ಆ್ಯಂಥರ್ ಮೆಚೂರ್ ಆಗಿರೋದಿಲ್ಲ, ಆ್ಯಂಥರ್ ಆದಾಗ ಸ್ಟಿಗ್ಮಾ ಆಗಿರೋದಿಲ್ಲ, ಅಂದರೆ ಎಟ್ ಎ ಟೈಮ್ ಮೆಚೂರ್ ಆಗಿರೋದಿಲ್ಲ, ಬೇರೆ ಬೇರೆ ಟೈಮಲ್ಲಿ ಆಗುತ್ತೆ. ಆಪ್ಷನ್ಸ್ ನೋಡೋಣ. ಇಟ್ ಫೆಸಿಲಿಟೇಟ್ಸ್ ಸೆಲ್ಫ್ ಪಾಲಿನೇಷನ್. ಇವಾಗ ಆ್ಯಂಥರ್ ಮತ್ತು ಸ್ಟಿಗ್ಮಾ ಎರಡು ಬೇರೆ ಬೇರೆ ಟೈಮಲ್ಲಿ ಮೆಚೂರ್ ಆದಾಗ ಸೆಲ್ಫ್ ಪಾಲಿನೇಷನ್ ಆಗುತ್ತಾ? ಸೆಲ್ಫ್ ಪಾಲಿನೇಷನ್ ಅಂತಂದರೆ ಏನು? ಅದೇ ಪ್ಲ್ಯಾಂಟ್ನ ಪೋಲನ್ ಗ್ರೇನ್ಸ್ ಅದೇ ಪ್ಲ್ಯಾಂಟ್ನ ಸ್ಟಿಗ್ಮಾ ಮೇಲೆ ಬೀಳುವಂತಹದ್ದು. ಓಕೆ, ಸೊ ಅದರಲ್ಲಿ ಏನು ಒಂದೇ ಫ್ಲವರಲ್ಲಿ ಆಗಬಹುದು ಅಥವಾ ಬೇರೆ ಬೇರೆ ಫ್ಲವರಲ್ಲಿ. ಓಕೆ, ಸೆಲ್ಫ್ ಪಾಲಿನೇಷನ್ ಅಂತಲೇ ಕರಿತೀವಿ. ಸೊ ಎರಡು ಬೇರೆ ಬೇರೆ ಟೈಮಲ್ಲಿ ಮೆಚೂರ್ ಆದಾಗ ಸೆಲ್ಫ್ ಪಾಲಿನೇಷನ್ ಆಗೋದಕ್ಕೆ ಚಾನ್ಸ್ ಇರಲ್ಲ. ಯಾಕಂತಂದರೆ ಪೋಲನ್ ಗ್ರೇನ್ಸ್ ಇನ್ನೂ ರಿಲೀಸ್ ಆಗಿರೋದೇ ಇಲ್ಲ, ಆ್ಯಂಥರ್ ಮೆಚೂರ್ ಆಗದೇ ಇದ್ದರೆ. ಸೊ ಹಾಗಾಗಿ ಅಲ್ಲಿ ಏನಾಗಬೇಕು? ಕ್ರಾಸ್ ಪಾಲಿನೇಷನ್ನೇ ಆಗಬೇಕು. ಓಕೆ, ಅದರ್ ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಸಿ, ಇಟ್ ಅಟ್ರಾಕ್ಟ್ಸ್ ಪಾಲಿನೇಟರ್ಸ್. ನೋ, ಈಸ್ ನೋ ರಿಲೇಷನ್. ಓಕೆ. ಡಿ ಆಪ್ಷನ್, ಇಟ್ ಪ್ರಿವೆಂಟ್ಸ್ ಕ್ರಾಸ್ ಪಾಲಿನೇಷನ್. ಆಬ್ವಿಯಸ್ಲಿ ನಾಟ್ ಅಲ್ವಾ? ಸೊ ಕ್ರಾಸ್ ಪಾಲಿನೇಷನನ್ನು ಇದು ಪ್ರಿವೆಂಟ್ ಮಾಡ್ತಾ ಇಲ್ಲ. ಎರಡು ಬೇರೆ ಬೇರೆ ಟೈಮಲ್ಲಿ ಮೆಚೂರ್ ಆಗ್ತಾ ಇರೋದ್ರಿಂದ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋಕ್ಕಾಗಲ್ಲ, ಆದರೆ ಕ್ರಾಸ್ ಪಾಲಿನೇಷನ್ನೇ ಆಗಬೇಕು. ಓಕೆ, ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ದಿಸ್ ಈಸ್ ಆಲ್ಸೋ ಆ್ಯನ್ ಔಟ್ ಬ್ರೀಡಿಂಗ್ ಡಿವೈಸ್. ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತಂದರೆ ಏನು ಅಂತ ನೋಡಬೇಕಿತ್ತು ಅಂತಂದರೆ ವಿಡಿಯೋ ಇದೆ, ಅದನ್ನು ನೋಡಿ ನೀವಿನ್ನೂ ಡೀಟೇಲಾಗಿ ಮತ್ತೆ ಏನೇನು ಔಟ್ ಬ್ರೀಡಿಂಗ್ ಡಿವೈಸಸ್ ಇದೆ ಅನ್ನೋದನ್ನು ತಿಳ್ಕೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ ನಂಬರ್ 59 ಏನು ಕೇಳಿದ್ದಾರೆ? ನೌಡೇಸ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಈಸ್ ಎಕ್ಸ್ಪೆನ್ಸಿವ್ ಟು ದ ಫಾರ್ಮರ್ಸ್ ಆ್ಯಸ್ ದೆ ನೀಡ್ ಟು ಪರ್ಚೇಸ್ ಹೈಬ್ರಿಡ್ ಸೀಡ್ಸ್ ಎವ್ರಿ ಇಯರ್. ರೈತರು ಹೈಬ್ರಿಡ್ ಸೀಡ್ಸನ್ನು ಪ್ರತಿ ವರ್ಷ ಕೊಂಡ್ಕೊಳ್ಬೇಕಾಗಿದೆ. ಓಕೆ, ಹೈಬ್ರಿಡ್ ಸೀಡ್ಸನ್ನು ಪ್ರತಿ ವರ್ಷ ಕೊಂಡ್ಕೊಳ್ಬೇಕು, ಅವ್ರಿಗೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಹಾಗಾಗಿ ಈ ಒಂದು ಸೀಡ್ಸಿನ ಕೊರತೆಯನ್ನು ನೀಗಿಸೋದಕ್ಕೆ ಅವರು ಯಾವ ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡಬಹುದು? ಸೊ ಆಪ್ಷನ್ಸ್ ನೋಡೋಣ. ಪ್ರೊಡಕ್ಷನ್ ಆಫ್ ಅಪೋಮಿಕ್ಟಿಕ್ ಸೀಡ್ಸ್, ಪಾರ್ಥಿನೋಕಾರ್ಪಿ, ಸಿಂಥೆಟಿಕ್ ಸೀಡ್ಸ್, ಕನ್ವೆನ್ಷನಲ್ ಪ್ಲಾಂಟ್ ಬ್ರೀಡಿಂಗ್. ಸೊ ನಿಮಗೆ ಗೊತ್ತಿದೆ ಅಪೋಮಿಕ್ಸಿಸ್ ಅಂತಂದ್ರೆ ಏನು? ಪ್ರೊಡಕ್ಷನ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಸೊ ಅಂದರೆ ಇಲ್ಲಿ ಸೀಡ್ಸ್ಗಳ ಪ್ರೊಡಕ್ಷನ್ ಮಾತ್ರ ಆಗಬೇಕು, ಫರ್ಟಿಲೈಸೇಷನ್ ಇಲ್ಲದೆ ಬರೀ ಸೀಡ್ಸ್ಗಳ ಪ್ರೊಡಕ್ಷನ್ ಆಗಬೇಕು ಅಂತಂದರೆ ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ? ಅಪೋಮಿಕ್ಸಿಸ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಪ್ರೊಡಕ್ಷನ್ ಆಫ್ ಅಪೋಮಿಕ್ಟಿಕ್ ಸೀಡ್ಸ್. ಇನ್ನು ಪಾರ್ಥಿನೋಕಾರ್ಪಿ ಅಂತಂದರೆ ಯಾವುದಕ್ಕೆ ಬಳಸ್ತೀವಿ? ಪ್ರೊಡಕ್ಷನ್ ಆಫ್ ಫ್ರೂಟ್ಸಿಗೆ ಬಳಸ್ತೀವಿ. ವಿತೌಟ್ ಫರ್ಟಿಲೈಸೇಷನ್ ಫ್ರೂಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ ಪಾರ್ಥಿನೋಕಾರ್ಪಿ, ಬರೀ ಸೀಡ್ಸನ್ನು ಪ್ರೊಡ್ಯೂಸ್ ಮಾಡಬೇಕಂತಂದರೆ ಅಪೋಮಿಕ್ಸಿಸ್. ಸೊ ಹಾಗಾಗಿ ಇಲ್ಲಿ ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವೆಶನ್. ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಇನ್ ಪ್ಲಾಂಟ್. ನಮಗೆ ಬೇಕಾದಂತಹ ಪೋಲನ್ ಗ್ರೇನ್ಸಿಂದ ಪಾಲಿನೇಟ್ ಮಾಡುವಂತಹ ಒಂದು ಟೆಕ್ನಿಕ್. ಓಕೆ, ಸೊ ಇದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಆರ್ಟಿಫಿಷಿಯಲ್ ಆಗಿ ಮ್ಯಾನ್ ಮೇಡ್, ಇದರಲ್ಲಿ ಫಸ್ಟ್ ಸ್ಟೆಪ್ ಏನಾಗಿರಬೇಕು? ಇಮ್ಯಾಸ್ಕ್ಯುಲೇಷನ್ ಆಗಿರಬೇಕು. ಇವಾಗ ಬೈಸೆಕ್ಷುವಲ್ ಫ್ಲವರ್ ಇದ್ದಾಗ ಏನಾಗುತ್ತೆ? ಅದರಲ್ಲಿ ಆ್ಯಂಥರು ಇದೆ, ಸ್ಟಿಗ್ಮಾನು ಇದೆ, ಅಂದರೆ ಪೋಲನ್ ಗ್ರೇನ್ಸ್ ಕೂಡ ಇರುತ್ತೆ ಅದೇ ಫ್ಲವರಲ್ಲಿ. ಸೊ ಆ ಪೋಲನ್ ಗ್ರೇನ್ಸ್ ಏನಾಗ್ಬಿಡುತ್ತೆ? ಹಾಗೆ ಬಿಟ್ಬಿಟ್ರೆ ಅದೇ ಪ್ಲ್ಯಾಂಟ್ನ ಫ್ಲವರ್ ಮೇಲೆ ಬಿದ್ದು ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋಗ್ಬಿಡುತ್ತೆ. ಆವಾಗ ನಮಗೆ ಬೇಕಾದಂಥ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಬರಲ್ಲ. ಸೊ ಹಾಗಾಗಿ ಮೊದಲು ಏನು ಮಾಡಬೇಕು? ಬೈಸೆಕ್ಷುವಲ್ ಫ್ಲವರಲ್ಲಿ ಮೊದಲು ಆ ಮೇಲ್ ಪಾರ್ಟ್ ಏನಿರುತ್ತಲ್ಲ, ಆ್ಯಂಡ್ರೋಶಿಯಮ್ ಪಾರ್ಟನ್ನು ರಿಮೂವ್ ಮಾಡಬೇಕು. ದಟ್ ಈಸ್ ಆ್ಯಂಥರ್. ಸೊ ರಿಮೂವಲ್ ಆಫ್ ಆ್ಯಂಥರ್ ಈಸ್ ಕಾಲ್ಡ್ ಆಸ್ ಇಮ್ಯಾಸ್ಕ್ಯುಲೇಷನ್. ಇಮ್ಯಾಸ್ಕ್ಯುಲೇಷನ್ ಮಾಡಿದ ನಂತರ ಏನು ಮಾಡಬೇಕು? ಇವಾಗ ಮತ್ತೆ ನಾವು ಪೋಲನ್ ಗ್ರೇನ್ಸನ್ನು ತೊಗೊಂಡು ಬಂದು ಸ್ಟಿಗ್ಮಾ ಮೇಲೆ ಹಾಕೋ ತನಕನೂ ಏನಾಗಿರಬೇಕು? ಆ ಒಂದು ಫ್ಲವರ್ನ ಕವರ್ ಮಾಡಬೇಕು, ಬೇರೆ ಪೋಲನ್ ಗ್ರೇನ್ಸ್ಗಳು ಬಂದು ಅದನ್ನು ಪಾಲಿನೇಟ್ ಮಾಡದೇ ಇರೋ ಥರ. ಸೊ ಹಾಗಾಗಿ ಏನು ಮಾಡ್ತೀವಿ? ಪಾಲಿಥೀನ್ ಕವರ್ ಮಾಡಬೇಕು ಫ್ಲವರನ್ನು. ದಟ್ ಈಸ್ ಬ್ಯಾಗಿಂಗ್. ಸೊ ಸೆಕೆಂಡ್ ಸ್ಟೆಪ್ ಈಸ್ ಬ್ಯಾಗಿಂಗ್. ಅದಾದ ನಂತರ ಪೋಲನ್ ಗ್ರೇನ್ಸ್, ನಮಗೆ ಬೇಕಾದಂಥ ವೆರೈಟಿ ಪೋಲನ್ ಗ್ರೇನ್ಸನ್ನು ತೊಗೊಂಡು ಬಂದು ಸ್ಟಿಗ್ಮಾ ಮೇಲೆ ಡಸ್ಟಿಂಗ್ ಮಾಡೋದು. ಆ ಪ್ರೊಸೆಸ್, ಹಾಕೋ ಪ್ರೊಸೆಸ್ಸಿಗೆ ಡಸ್ಟಿಂಗ್ ಅಂತ ಕರೀತಾರೆ. ಸೊ ಆ ಪ್ರೊಸೆಸ್ಗೆ ಆರ್ಟಿಫಿಷಿಯಲ್ ಪಾಲಿನೇಷನ್ ಅಂತ ಕರೀತಾರೆ. ಓಕೆ, ಸೊ ಥರ್ಡ್ ಸ್ಟೆಪ್ ಈಸ್ ಆರ್ಟಿಫಿಷಿಯಲ್ ಪಾಲಿನೇಷನ್. ಆರ್ಟಿಫಿಷಿಯಲ್ ಪಾಲಿನೇಷನ್ ಆದ ನಂತರ ಮತ್ತೆ ಆ ಫ್ಲವರನ್ನು ಬ್ಯಾಗಿಂಗ್ ಮಾಡೋದು. ದಟ್ ಈಸ್ ರೀಬ್ಯಾಗಿಂಗ್. ಓಕೆ, ಸೊ ಈ ರೀತಿಯಾಗಿ 4 ಸ್ಟೆಪ್ಸ್ ಇದೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ಗೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ.
ಓಕೆ 2019 KCETನಲ್ಲಿ ಬಂದಿದ್ರಿ 3 ಕ್ವೆಶನ್ಸ್ ಬಂದಿತ್ತು. ಓಕೆ, ಸೊ ಇವಾಗ 2018 ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಪೋಲನ್ಸ್ ಚೂಸ್ ದ ಕರೆಕ್ಟ್ ಒನ್. ಸೊ ಪೋಲನ್ಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ. ಸ್ಟೇಟ್ಮೆಂಟ್ 1 ಸೇಸ್ ಇನ್ 40% ಆಫ್ ಎಂಜಿಯೋಸ್ಪರ್ಮ್ಸ್ ಪೋಲನ್ ಗ್ರೇನ್ಸ್ ಆರ್ ಶೆಡ್ ಎಟ್ 3-celled ಸ್ಟೇಜ್. ಸೊ ನಮಗೆ ಗೊತ್ತಿರೋದು ಎಂಜಿಯೋಸ್ಪರ್ಮ್ಸ್ಗಳು 60% ಆಫ್ ಎಂಜಿಯೋಸ್ಪರ್ಮ್ಸ್ 2-celled ಸ್ಟೇಜಲ್ಲಿ ಈ ಒಂದು ಪೋಲನ್ ಗ್ರೇನ್ಗಳು ಶೆಡ್ ಆಗುತ್ತೆ, ಅಂದರೆ ಪೋಲನ್ ಗ್ರೇನ್ಸ್ಗಳು ಹೊರಗಡೆ ರಿಲೀಸ್ ಆಗುತ್ತೆ ಅನ್ನೋದು. ಓಕೆ, ಸೊ ಡಿಹೈಸೆನ್ಸ್ ಆಫ್ ಆ್ಯಂಥರ್ ಆದಾಗ, ಅಂದರೆ ಆ್ಯಂಥರ್ ಬಿರುಕ್ಬಿಟ್ಟು ಪೋಲನ್ ಗ್ರೇನ್ಸ್ಗಳು ರಿಲೀಸ್ ಆದಾಗ ಅವು 2-celled ಸ್ಟೇಜಲ್ಲಿ ಇರುತ್ತೆ. ಅರೌಂಡ್ 60% ಎಂಜಿಯೋಸ್ಪರ್ಮ್ಸ್ಗಳಲ್ಲಿ 2-celled. ಸೊ ಹಾಗಿದ್ರೆ 60% 2-celled ಅಂದರೆ ಉಳಿದಿರುವಂಥ 40% ಏನಾಗಿರಬೇಕು, 3-celled ಸ್ಟೇಜಲ್ಲೇ ಇರಬೇಕು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ 2 ನೋಡೋದಾದರೆ ಇಂಟೈನ್ ಈಸ್ ಮೇಡ್ ಆಫ್ ಸೆಲ್ಲೋಸ್ ಆ್ಯಂಡ್ ಪೆಕ್ಟಿನ್ ಆ್ಯಂಡ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ವಿತ್ ಜರ್ಮ್ ಪೋರ್ಸ್. ನೋಡಿ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಇದು. ಇಂಟೈನ್ ಈಸ್ ಮೇಡ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್ ಹೌದು, ಆದರೆ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ವಿತ್ ಜರ್ಮ್ ಪೋರ್ಸ್ ನೋ. ಅದು ಜರ್ಮ್ ಪೋರ್ಸ್ ಇರ್ತಾವ ಇಂಟೈನಲ್ಲಿ? ಇಲ್ಲ. ಓಕೆ, ಅದು ಕಂಟಿನ್ಯೂಸ್ ಲೇಯರ್. ಇಂಟೈನ್ ಲೇಯರ್ ಈಸ್ ಕಂಟಿನ್ಯೂಸ್. ಜರ್ಮ್ ಪೋರ್ಸ್ಗಳಲ್ಲಿ ಪ್ರೆಸೆಂಟ್ ಇರುತ್ತೆ ಎಕ್ಸೈನಲ್ಲಿ. ಓಕೆ, ಎಕ್ಸೈನ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲಿನಿನ್. ಈ ಎಕ್ಸೈನ್ ಇಟ್ ಈಸ್ ಹ್ಯಾವಿಂಗ್ ಜರ್ಮ್ ಪೋರ್ಸ್. ಓಕೆ, ಇದು ಕಂಟಿನ್ಯೂಸ್ ಇರಲ್ಲ, ಅಲ್ಲಲ್ಲಿ ಜರ್ಮ್ ಪೋರ್ಗಳಿರುತ್ತೆ. ಸೊ ಹಾಗಾಗಿ ಯಾವುದು ಕರೆಕ್ಟ್ ಆಪ್ಷನ್ ಇದರಲ್ಲಿ? ಆಪ್ಷನ್ ಸಿ, ದಟ್ ಈಸ್ 1 ಈಸ್ ಕರೆಕ್ಟ್, 2 ಈಸ್ ಇನ್ಕರೆಕ್ಟ್. ವೆನ್ ಪೋಲನ್ ಗ್ರೇನ್ ಈಸ್ ಶೆಡ್ ಎಟ್ 3-celled ಸ್ಟೇಜ್ ನೇಮ್ ದ ಸೆಲ್ ಇಟ್ ಕಂಟೇನ್ಸ್. ಸೊ ಇವಾಗ 2-celled ಅಂದರೆ ಏನೇನಿರುತ್ತೆ ಪಾರ್ಟ್ಸು, 3-celled ಅಂದರೆ ಏನೇನಿರುತ್ತೆ ಪೋಲನ್ ಗ್ರೇನಲ್ಲಿ ಅಂತ ನೋಡೋದಾದರೆ, ಸೊ 2-celled ಸ್ಟೇಜ್ ಅಂದರೆ ಪೋಲನ್ ಗ್ರೇನಲ್ಲಿ ಏನಿರುತ್ತೆ, ಓನ್ಲಿ ಜರ್ಮ್ ಸೆಲ್ ಮತ್ತು ವೆಜಿಟೇಟಿವ್ ಸೆಲ್ ಇರುತ್ತೆ. ಓಕೆ, ಸೊ ಲಾರ್ಜ್ ಸೆಲ್ ಯಾವುದು, ವೆಜಿಟೇಟಿವ್. ಸ್ಮಾಲ್ ಸ್ಪಿಂಡಲ್ ಶೇಪ್ಡ್ ಸೆಲ್ ಯಾವುದು, ದಟ್ ಈಸ್ ಜರ್ಮ್ ಸೆಲ್. ಓಕೆ, ಸೊ ಈ ಜರ್ಮ್ ಸೆಲ್ ಮುಂದೆ ಏನಾಗಿ ಡಿವೈಡ್ ಆಗುತ್ತೆ, 2 ಮೇಲ್ ಗ್ಯಾಮೆಟ್ ಆಗಿ ಡಿವೈಡ್ ಆಗುತ್ತೆ. ಓಕೆ, ಸೊ ಈ 2 ಮೇಲ್ ಗ್ಯಾಮೆಟ್ ಮತ್ತು ಒಂದು ವೆಜಿಟೇಟಿವ್ ಸೆಲ್, 3 ಸೆಲ್ಗಳು ಸೇರ್ಕೊಂಡ್ಬಿಟ್ಟು 3-celled ಸ್ಟೇಜ್ ಅಂತ ಕರಿತೀವಿ ಅದಕ್ಕೆ. ಓಕೆ, ಸೊ ಹಾಗಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗಿರ್ಬೋದು ಅಂದ್ಕೊಳ್ತೀನಿ. ಸೊ ಆ್ಯಂಡ್ 2 ಮೇಲ್ ಗ್ಯಾಮೆಟ್. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಇವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್ ಅಶ್ಯೂರ್ಡ್ ಸೀಡ್ ಸೆಟ್ ವಿಲ್ ಬಿ ದೇರ್ ಇನ್. ಅಂದರೆ ಪಾಲಿನೇಟರ್ಸ್ ಇರದೇ ಇದ್ದರೂ ಕೂಡ, ಅಂದರೆ ಇನ್ಸೆಕ್ಟ್ಸ್, ಬರ್ಡ್ಸ್, ವಿಂಡ್, ವಾಟರ್, ಯಾವುದೇ ರೀತಿ ಅಲ್ಲಿ ಪಾಲಿನೇಟಿಂಗ್ ಏಜೆಂಟ್ಸ್ ಇಲ್ಲ, ಆದರೂ ಕೂಡ ಅಲ್ಲಿ ನಮಗೆ ಸೀಡ್ಸ್ಗಳ ಫಾರ್ಮೇಷನ್ ಆಗ್ತಿದೆ, ಅಂದರೆ ಫರ್ಟಿಲೈಸೇಷನ್ ಆಗುತ್ತೆ. ಯಾವ ಆಪ್ಷನಲ್ಲಿರುವಂತಹ ಕಂಡೀಷನಲ್ಲಿ ಆಗುತ್ತೆ ಅಂದರೆ, ಸೊ ಆಪ್ಷನ್ ಎ ಚಾಸ್ಮೋಗ್ಯಾಮಸ್ ಫ್ಲವರ್ಸ್. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಂದರೆ ಏನು, ದೇ ಆರ್ ಓಪನ್. ಓಕೆ, ಸೊ ತೆರೆದುಕೊಂಡಿರುವಂಥ ಫ್ಲವರ್ಸ್, ಫಾರ್ ಎಕ್ಸಾಂಪಲ್ ಹೈಬಿಸ್ಕಸ್ ಇರ್ಬೋದು, ಗುಲಾಬಿ, ಮಲ್ಲಿಗೆ. ಸೊ ಇವುಗಳೆಲ್ಲ ಏನು ಓಪನ್ ಆಗಿದೆ ಫ್ಲವರ್ಗಳು, ಹೌದಾ? ಸೊ ಆ್ಯಂಡ್ರೋಷಿಯಮ್, ಗೈನೋಷಿಯಮ್ ಎಲ್ಲ ಓಪನ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ವಿಂಡ್ ಪಾಲಿನೇಷನ್ ಆಗ್ಬೋದು, ಇನ್ಸೆಕ್ಟ್ ಪಾಲಿನೇಷನ್ ಆಗಬಹುದು, ಯಾವುದೇ ರೀತಿಯಿಂದಾದರೂ ಆಗಬಹುದು. ಇನ್ನು ಗಿಟಿನೋಗೆಮಿ, ಝೀನೋಗೆಮಿ ಅಂತಂದರೆ ಅಲ್ಲೂ ಕೂಡ ಏನಾಗಬೇಕು, ಕ್ರಾಸ್ ಪಾಲಿನೇಷನ್ ಆಗಬೇಕು, ಹೌದಾ? ಸೊ ಇನ್ನು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತಂದರೆ ಕ್ಲೋಸ್ಡ್ ಫ್ಲವರ್ಸ್ಗೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತೀವಿ. ಅಂದರೆ ಈ ಒಂದು ಫ್ಲವರ್ಗಳು ಓಪನ್ ಆಗೋದೇ ಇಲ್ಲ, ಬಟ್ ಇವುಗಳ ಒಳಗಡೆ ಏನಿರುತ್ತೆ ಹಾಗಿದ್ರೆ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗಳಿದ್ದೇ ಇರುತ್ತೆ, ಅವು ಯಾವಾಗಲೂ ಕ್ಲೋಸ್ಡ್ ಆಗೇ ಇರುತ್ತೆ. ಸೊ ಹಾಗಾಗಿ ಇವುಗಳಿಗೆ ಯಾವುದೇ ರೀತಿಯಾದಂಥ ಪಾಲಿನೇಟರ್ಸ್ ಅವಶ್ಯಕತೆ ಇಲ್ಲ. ಓಕೆ, ಸೊ ಆಪ್ಷನ್ ಸಿ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ 2017 ಅಪಿಯರ್ ಆಗಿರುವಂಥ ಕ್ವೆಶನ್ಸ್ ನೋಡೋಣ. ಇಫ್ ಅ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಕಂಟೇನ್ಸ್ 48 chromosomes in its nucleus, then number of chromosomes in egg cell and in a synergid respectively. ಅಂದರೆ ಒಂದು ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಇದೆ. ಟೆಟ್ರಾಪ್ಲಾಯ್ಡ್ ಅಂದರೆ ಎಷ್ಟು, ಹ್ಯಾಪ್ಲಾಯ್ಡ್ ಅಂದರೆ n, ಡಿಪ್ಲಾಯ್ಡ್ ಅಂದರೆ 2n, ಟ್ರಿಪ್ಲಾಯ್ಡ್ ಅಂದರೆ 3n, ಟೆಟ್ರಾಪ್ಲಾಯ್ಡ್ ಅಂದರೆ ಎಸ್ 4n. ಸೊ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಅಂತಂದರೆ 48 chromosomes ಮೀನ್ಸ್ 4n ಈಕ್ವಲ್ಸ್ ಟು 48. ಸೊ 48 chromosomes ಇದೆ ಇನ್ ಇಟ್ಸ್ ನ್ಯೂಸಿಲಸ್. ಓಕೆ, ಸೊ ನ್ಯೂಸಿಲಸ್ ಅಂದರೆ ಯಾವಾಗಲೂ ಏನು, ಅದು ಡಿಪ್ಲಾಯ್ಡ್ ಸೆಲ್ಸ್ ಇರುತ್ತೆ ಅದರಲ್ಲಿ. ಓಕೆ, ಸೊ ಇಲ್ಲಿ ಟೆಟ್ರಾಪ್ಲಾಯ್ಡ್ ಕೊಟ್ಟಿದ್ದಾರೆ ಅಂತಂದರೆ ನ್ಯೂಸಿಲಸ್ ಕೂಡ ಟೆಟ್ರಾಪ್ಲಾಯ್ಡ್ ಆಗಿರುತ್ತೆ. ಅಂದರೆ ಇದರಲ್ಲಿ ಇವಾಗ ಟೆಟ್ರಾಪ್ಲಾಯ್ಡಲ್ಲಿ ಮಿಯೋಸಿಸ್ ಆಯಿತು ಅಂತಂದರೆ, ಡಿಪ್ಲಾಯ್ಡಲ್ಲಿ ಮಿಯೋಸಿಸ್ ಆದರೆ ಹ್ಯಾಪ್ಲಾಯ್ಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಟೆಟ್ರಾಪ್ಲಾಯ್ಡ್ ಮಿಯೋಸಿಸ್ ಆದರೆ ಏನು ಫಾರ್ಮ್ ಆಗುತ್ತೆ, ಡಿಪ್ಲಾಯ್ಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಅದರ ಅರ್ಧ ಆಗುತ್ತೆ. 4n ಅರ್ಧ ಎಷ್ಟು, 2n. ಓಕೆ, ಸೊ ಇಲ್ಲಿ ನ್ಯೂಸಿಲಸ್ ಅಂದರೆ 4n ಇದೆ, ಅಂದರೆ ಇದರಿಂದ ಹ್ಯಾಪ್ಲಾಯ್ಡ್ ಸೆಲ್ಸ್ ಫಾರ್ಮ್ ಆಗಬೇಕು ಅಂದರೆ ಏನಾಗಿರುತ್ತೆ, ಅದು 2n ಆಗಿರುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. 2n ಇದ್ದರೆ ಹಾಫ್ ಆಗಿ nn ಆಗುತ್ತೆ, ಇಲ್ಲಿ 4n ಇದೆ. ಸೊ ಹಾಗಾಗಿ ಇದು ಅರ್ಧ ಆಗಿ 2n ಆಗುತ್ತೆ.
ಓಕೆ, ಸೊ ನ್ಯೂಸಿಲಸ್ ಫೋರೆನ್ ಇದೆ ಅಂದರೆ ಇವಾಗ ಎಗ್ ಸೆಲ್ ಮತ್ತು ಸೈನರ್ಜಿಟ್ಗಳೇನು, ಅವುಗಳು ಹ್ಯಾಪ್ಲಾಯ್ಡ್ ಆಗಿ ಫಾರ್ಮ್ ಆಗಿರುತ್ತೆ. ಹೌದಾ, ಎಂಬ್ರಿಯೋ ಸ್ಯಾಕಲ್ಲಿ ನೀವು ನೋಡಿರ್ಬೋದು. ಸೊ ಎಂಬ್ರಿಯೋ ಸ್ಯಾಕ್ ಡೈಗ್ರಾಮ್ ನಿಮಗೆ ನೆನ್ಪಿಟ್ಕೋಬೇಕು, ಯಾವ್ದು ಹ್ಯಾಪ್ಲಾಯ್ಡ್ ಯಾವ್ದು ಡಿಪ್ಲಾಯ್ಡ್ ಅನ್ನೋದು ನೀಟಾಗಿ ನೆನ್ಪಿಟ್ಕೊಳ್ಳಿ. ಎಂಬ್ರಿಯೋ ಸ್ಯಾಕಲ್ಲಿರೋ ಸೆಲ್ಸ್ ಎಲ್ಲದು ಮೊದಲು ಹ್ಯಾಪ್ಲಾಯ್ಡ್ ಆಗೇ ಇರುತ್ತೆ. ಅದಾದ ನಂತರ ಗ್ಯಾಮೆಟ್ಸ್ಗಳು ಬಂದು ಫ್ಯೂಸ್ ಮಾಡಿದ ಮೇಲೆ ಸೆಂಟ್ರಲ್ ಸೆಲ್ ಟ್ರಿಪ್ಲಾಯ್ಡ್ ಆಗುತ್ತೆ, ಎಗ್ ಸೆಲ್ ಡಿಪ್ಲಾಯ್ಡ್ ಆಗುತ್ತೆ. ದಟ್ ಈಸ್ ಝೈಗೋಟ್ ಆಗಿ ಫಾರ್ಮ್ ಆಗಿ ಡಿಪ್ಲಾಯ್ಡ್ ಆಗುತ್ತೆ. ಬಟ್ ರೈಟ್ ನಾವು ಎಗ್ ಸೆಲ್ ಸೈನರ್ಜಿಟ್ ಎರಡೂ ಕೂಡ ಹ್ಯಾಪ್ಲಾಯ್ಡ್ ಕಂಡೀಷನಲ್ಲಿರುತ್ತೆ. ಅಂದರೆ ಇಲ್ಲಿ ಟೆಟ್ರಾಪ್ಲಾಯ್ಡ್ ಇದ್ದಿದ್ದು ಅರ್ಧ ಆಗಬೇಕಂದ್ರೆ 48th ಹಾಫ್ ಎಷ್ಟು, 24 ರೈಟ್. ಸೊ ದ ರೈಟ್ ಆಪ್ಷನ್ ಈಸ್ 24 and 24, ದಟ್ ಈಸ್ ಆಪ್ಷನ್ ಬಿ. ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಯು. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಟೆಟ್ರಾಪ್ಲಾಯ್ಡ್ ಇದೆ, ಅದಕ್ಕೆ ಅರ್ಧ ಆಗಿ 2n. ಓಕೆ, ಬಟ್ ನಿಮ್ಗೆ ಅದು ಕೂಡ ನೆಸೆಸರಿ ಇಲ್ಲ. ಇವಾಗ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ನೆಸೆಸರಿ ಇಲ್ಲ. ನಿಮ್ಗೆ ಏನು ಅರ್ಥ ಆಗಬೇಕು, ನ್ಯೂಸಿಲಸ್ಸಿನ ಅರ್ಧ ಎಕ್ಸೆಲ್ ಮತ್ತು ಸೈನರ್ಜಿಟ್ಗಳಿರುತ್ತೆ ಅನ್ನೋದು. ಓಕೆ, ದಟ್ ಈಸ್ 48 ಹಾಫ್ ಎಷ್ಟು, 24. ನಾವು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಪೋಲನ್ ಗ್ರೇನ್ಸ್ ಆರ್ ಜನರಲಿ ಸ್ಪೆರಿಕಲ್ ಮೆಜರಿಂಗ್ ಅಬೌಟ್. ಸೊ ಇಲ್ಲಿ ಡೈರೆಕ್ಟ್ ಕ್ವೆಶನ್ ಇದೆ, ಪೋಲನ್ ಗ್ರೇನ್ಸ್ಗಳ ಸೈಜನ್ನು ಕೇಳ್ತಾ ಇದ್ದಾರೆ. ಓಕೆ, ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ 25 to 50 ಮೈಕ್ರೋಮೀಟರ್ಸ್. ಓಕೆ, let's move to next question. Which of the following character is not required for autogamy? ಅಂದರೆ ಆಟೋಗೆಮಿ ಆಗೋದಕ್ಕೆ ಯಾವ ಕ್ಯಾರೆಕ್ಟರ್ ಅವಶ್ಯಕತೆ ಇಲ್ಲ. ಸೊ ಆಟೋಗೆಮಿ ಅಂತಂದರೆ ಏನು, ಸೆಲ್ಫ್ ಪಾಲಿನೇಷನ್. ಸೊ ಆಟೋಗೆಮಿ ಅಂತಂದರೆ ಏನು, ಸೆಲ್ಫ್ ಪಾಲಿನೇಷನ್. ಓಕೆ, ಸೊ ಸೆಲ್ಫ್ ಪಾಲಿನೇಷನ್ ಆಗಬೇಕಂದ್ರೆ ಫಸ್ಟ್ ಏನಿರಬೇಕು, ಮೊದಲನೇದು ಆ ಫ್ಲವರ್ ಬೈಸೆಕ್ಷುವಲ್ ಆಗಿರಬೇಕು. ಓಕೆ, ಸೊ ಫ್ಲವರ್ ಶುಡ್ ಬಿ ಬೈಸೆಕ್ಷುವಲ್. ನೆಕ್ಸ್ಟ್ ಆ್ಯಂಥರ್ ಮತ್ತು ಸ್ಟಿಗ್ಮಾ ಕ್ಲೋಸ್ ಆಗಿರಬೇಕು. ಹೌದಾ, ಎಸ್, ಅವೆರಡು ಕ್ಲೋಸ್ ಆಗಿದ್ದರೆ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಕೂಡ ಹೌದು. ಇನ್ನು ಫ್ಲವರ್ಸ್ ರಿಕ್ವೈರ್ ಸಿಂಕ್ರನಿ ಇನ್ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ಮೆಚುರೇಷನ್. ಹೌದು, ಎರಡು ಎಟ್ ಎ ಟೈಮ್ ಮೆಚೂರ್ ಆಯಿತು ಅಂತಂದರೆ ಮಾತ್ರ ಅದರದ್ದೇ ಪೋಲನ್ ಗ್ರೇನ್ಸ್ ಆ ಸ್ಟಿಗ್ಮಾ ಮೇಲೆ ಬಿದ್ದು ಅದು ಪಾಲಿನೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ರಿಕ್ವೈರ್ಡ್. ಸೊ ಇದು ಮೂರೂ ಆಟೋಗೆಮಿ ಆಗೋದಕ್ಕೆ ಬೇಕು. ಹಾಗಿದ್ದರೆ ಯಾವುದು ಅವಶ್ಯಕತೆ ಇಲ್ಲ, ಎಸ್, ದೇ ಡೋಂಟ್ ರಿಕ್ವೈರ್ಡ್ ಪಾಲಿನೇಷನ್ ಏಜೆಂಟ್ಸ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಟೋಗೆಮಿ ಡಸಂಟ್ ರಿಕ್ವೈರ್ಸ್ ಪಾಲಿನೇಷನ್ ಏಜೆಂಟ್ಸ್. ಸೊ 2017 ಕೂಡ 3 ಕ್ವೆಶನ್ಸ್ ಬಂದಿತ್ತು. ನಾವು ಲೆಟ್ಸ್ ಸಿ ದ ಕ್ವೆಶನ್ಸ್ ಫ್ರಮ್ 2016. ಸೊ 2016 ಬಂದಿರುವಂಥ ಕ್ವೆಶನ್ಸ್ ನೋಡೋದಾದರೆ, ಎಸ್, ಸೊ ಹಿಯರ್ ಇಟ್ ಈಸ್. ಕ್ವೆಶನ್ ನಂಬರ್ 2 ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಓಕೆ, ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಗಿಟಿನೋಗೆಮಿ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಆಟೋಗೆಮಿ, ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ನೆವರ್ ಎಕ್ಸಿಬಿಟ್ಸ್ ಆಟೋಗೆಮಿ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಎಕ್ಸಿಬಿಟ್ ಬೋತ್ ಆಟೋಗೆಮಿ ಆ್ಯಂಡ್ ಗಿಟಿನೋಗೆಮಿ. ಸೊ ಈ ಆಪ್ಷನ್ಸ್ಗಳನ್ನು ಈ ಆಪ್ಷನ್ಸ್ ನಿಮ್ಗೆ ಅರ್ಥ ಆಗಬೇಕು. ಇದಕ್ಕೆ ಕರೆಕ್ಟ್ ಆನ್ಸರ್ ಮಾಡಬೇಕಂದ್ರೆ ನಿಮಗೆ ಮೊದಲು ಚಾಸ್ಮೋಗ್ಯಾಮಸ್ ಅಂದ್ರೇನು, ಕ್ಲಿಸ್ಟೋಗ್ಯಾಮಸ್ ಅಂದ್ರೇನು, ಗಿಟಿನೋಗೆಮಿ, ಆಟೋಗೆಮಿ, ಝೀನೋಗೆಮಿ, ಸೊ ಇದೆಲ್ಲದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಸೊ ಕ್ವಿಕ್ಕಾಗಿ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಸ್ ಅ ಸ್ಲೈಡ್ ಫ್ರಮ್ ಒನ್ ಆಫ್ ಮೈ ವಿಡಿಯೋ. ಸೊ ಇದರಲ್ಲಿ ನೋಡಿ, ಚಾಸ್ಮೋಗ್ಯಾಮಸ್ ಅಂತಂದರೆ ಓಪನ್ ಫ್ಲವರ್ಸ್, ದಟ್ ಈಸ್ ಆ್ಯಂಥರ್ಸ್ ಆ್ಯಂಡ್ ಸ್ಟಿಗ್ಮಾ ಆರ್ ಎಕ್ಸ್ಪೋಸ್ಡ್. ಸೊ ದೇರ್ ಈಸ್ ಅ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್. ಸೊ ಇದರಲ್ಲಿ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಕ್ಲಿಸ್ಟೋಗ್ಯಾಮಸ್ ಅಂದರೆ ಕ್ಲೋಸ್ಡ್ ಫ್ಲವರ್ಸ್, ಇವುಗಳು ಓಪನ್ ಆಗೋದೇ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಏನಾಗಬೇಕು, ಸೆಲ್ಫ್ ಪಾಲಿನೇಷನ್ನೇ ಆಗಬೇಕು. ಇನ್ನು ನೆಕ್ಸ್ಟ್ ಕೈಂಡ್ಸ್ ಆಫ್ ಪಾಲಿನೇಷನ್ ನೋಡೋದಾದರೆ, ಸೊ ಹಿಯರ್ ಯು ಕ್ಯಾನ್ ಸಿ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನಲ್ಲಿ. ಸೆಲ್ಫ್ ಪಾಲಿನೇಷನ್ ಅಂತಂದರೆ ಸೇಮ್ ಫ್ಲವರ್ ಅಥವಾ ಸೇಮ್ ಪ್ಲಾಂಟಲ್ಲಿ ಪಾಲಿನೇಷನ್ ಆಗುವಂಥದ್ದು. ಅದರಲ್ಲಿ 2 ಟೈಪ್ಸ್, ಒಂದು ಆಟೋಗೆಮಿ, ಇನ್ನೊಂದು ಗಿಟಿನೋಗೆಮಿ. ಆಟೋಗೆಮಿ ಅಂತಂದರೆ ಸೇಮ್ ಫ್ಲವರಿನ ಪೋಲನ್ ಗ್ರೇನ್ಸ್ ಅದೇ ಫ್ಲವರ್ನ ಸ್ಟಿಗ್ಮಾ ಮೇಲೆ ಬಿದ್ದರೆ ಆಟೋಗೆಮಿ. ಗಿಟಿನೋಗೆಮಿ ಅಂತಂದರೆ ಅದೇ ಪ್ಲಾಂಟ್, ಸೊ ಒಂದೇ ಪ್ಲಾಂಟ್ ಬಟ್ ಫ್ಲವರ್ಸ್ ಬೇರೆ ಬೇರೆ ಇರುತ್ತೆ. ಸೊ ಒಂದು ಫ್ಲವರಿನ ಪೋಲನ್ ಗ್ರೇನ್ಸ್ ಇನ್ನೊಂದು ಫ್ಲವರಿನ ಸ್ಟಿಗ್ಮಾ ಮೇಲೆ ಬಿದ್ದರೆ ಬಟ್ ಒಂದೇ ಪ್ಲಾಂಟ್. ಓಕೆ, ಸೊ ಅಲ್ಲಿ ಜೆನೆಟಿಕ್ ಇನ್ಫಾರ್ಮೇಷನ್ ಏನು ಚೇಂಜ್ ಆಗ್ತಾ ಇಲ್ಲ, ಸೇಮ್ ಜೆನೆಟಿಕ್ ಇನ್ಫಾರ್ಮೇಷನ್ನೇ ಇರುತ್ತೆ. ಓಕೆ, ಸೊ ಹಾಗಾಗಿ ಸೇಮ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಸೆಲ್ಫ್ ಪಾಲಿನೇಷನ್, ದಟ್ ಈಸ್ ಗಿಟಿನೋಗೆಮಿ. ಇನ್ನು ಕ್ರಾಸ್ ಪಾಲಿನೇಷನ್ ಅಂತಂದರೆ ಫ್ಲವರ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್, 2 ಡಿಫ್ರೆಂಟ್ ಪ್ಲಾಂಟ್ಸ್ಗಳ ಮಧ್ಯೆ ಆಗುವಂತಹ ಪಾಲಿನೇಷನ್, ದಟ್ ಈಸ್ ಝೀನೋಗೆಮಿ. ಐ ಥಿಂಕ್ ಇಟ್ಸ್ ಕ್ಲಿಯರ್ ಫಾರ್ ಯು. ನೌ ಲೆಟ್ಸ್ ಸಿ ದ ಕ್ವೆಶನ್. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಗಿಟಿನೋಗೆಮಿ. ಸೊ ಚಾಸ್ಮೋಗ್ಯಾಮಸ್ ಅಂದರೆ ಓಪನ್ ಫ್ಲವರ್ಸ್, ಇವುಗಳು ಗಿಟಿನೋಗೆಮಿನೇ ಎಕ್ಸಿಬಿಟ್ ಮಾಡಬೇಕಾ? ಇಟ್ಸ್ ನಾಟ್ ನೆಸಸರಿ. ಬೇರೆ ಪ್ಲಾಂಟಿಂದನೂ ಕೂಡ ಇದಕ್ಕೆ ಬಂದು ಬೀಳಬಹುದು, ರೈಟ್? ಸೊ ಝೀನೋಗೆಮಿನೂ ಆಗಬಹುದು. ಚಾಸ್ಮೋಗ್ಯಾಮಸ್ಸಿಗೆ 3 ಆಪ್ಷನ್ಸ್ ಇದೆ. ಇಟ್ ಮೇ ಎಕ್ಸಿಬಿಟ್ ಕ್ರಾಸ್ ಪಾಲಿನೇಷನ್ ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ.
ಅದು ಕ್ರಾಸ್ ಪಾಲಿನೇಷನ್ನೇ ಮಾಡಬೇಕಂತ ಕಂಪಲ್ಸರಿ ಅಲ್ಲ, ಬಟ್ ಇಟ್ ಕ್ಯಾನ್ ಎಕ್ಸಿಬಿಟ್. ಓಕೆ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಆಟೋಗೆಮಿ. ಸೆಕೆಂಡ್ ಆಪ್ಷನ್ ನೋಡಿ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ಗಳು ಯಾವಾಗಲೂ ಆಟೋಗೆಮಿನೇ ಎಕ್ಸಿಬಿಟ್ ಮಾಡ್ತಾವು. ಹೌದು, ಯಾಕಂತಂದರೆ ದೇ ಆರ್ ಕ್ಲೋಸ್ಡ್. ಓಕೆ, ಸೊ ಆ ಫ್ಲವರ್ ಕ್ಲೋಸ್ಡ್ ಆಗಿದೆ, ಅದು ಓಪನ್ನೇ ಆಗಲ್ಲ ಅಂತಂದರೆ ಬೇರೆ ಪೋಲನ್ ಗ್ರೇನ್ಸ್ಗಳು ಬೇರೆ ಫ್ಲವರ್ದಾಗಿರಲಿ ಬೇರೆ ಪ್ಲ್ಯಾಂಟ್ದಾಗಿರಲಿ ಬಂದು ಬೀಳೋವಂಥ ಚಾನ್ಸೇ ಇರಲ್ಲ. ಸೊ ಹಾಗಾಗಿ ಇಟ್ ಈಸ್ ಕಂಪಲ್ಸರಿ ಆಟೋಗೆಮಿನೇ ಆಗುತ್ತೆ ಇನ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಸೊ ದಿಸ್ ಈಸ್ ಕರೆಕ್ಟ್ ಆಪ್ಷನ್. ಬಟ್ ಇನ್ನೂ 2 ಆಪ್ಷನ್ಸ್ ನೋಡೋಣ. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ನೆವರ್ ಎಕ್ಸಿಬಿಟ್ ಆಟೋಗೆಮಿ. ನೋ, ಇಟ್ಸ್ ನಾಟ್ ಕಂಪಲ್ಸರಿ. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಕೂಡ ಆಟೋಗೆಮಿ ಆಗಬಹುದು, ಅದರಲ್ಲೂ ಕೂಡ. ಇನ್ನು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಎಕ್ಸಿಬಿಟ್ ಬೋತ್ ಆಟೋಗೆಮಿ ಆ್ಯಂಡ್ ಗಿಟಿನೋಗೆಮಿ. ನೋ, ಇಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಯಾಕಂದರೆ ಆಗಲೇ ನಾವು ಟಿಕ್ ಮಾಡಿದ್ವಿ, ಕ್ಲಿಸ್ಟೋಗ್ಯಾಮಸಲ್ಲಿ ಕಂಪಲ್ಸರಿ ಆಟೋಗೆಮಿನೇ ಆಗುತ್ತೆ, ನೋ ಗಿಟಿನೋಗೆಮಿ. ಸೊ ಹಾಗಾಗಿ ಆಪ್ಷನ್ 2 ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ನೀಟಾಗಿ ಎಲ್ಲದನ್ನೂ ಓದ್ಕೊಂಡು ಹೋದರೆ ನಿಮಗೆ ಅಲ್ಲಿ ಅವ್ರು ಟ್ವಿಸ್ಟ್ ಮಾಡಿ ಕ್ವೆಶನ್ಸ್ ಕೇಳಿದ್ರು ಕೂಡ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇದ್ದಾಗ ಅವ್ರು ಯಾವುದೇ ಥರ ಕ್ವೆಶನ್ ಕೇಳಿದ್ರು ನಿಮಗೆ ಆನ್ಸರ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕ್ವೆಶನ್. ಡಯೇಷಿಯಸ್ ಆ್ಯಂಥರ್ ಈಚ್ ಪೋಲನ್ ಸ್ಯಾಕ್ ಕಂಟೈನ್ಸ್ 1000 mmc ಅಂದರೆ ಮೈಕ್ರೋಸ್ಪೋರ್ ಮದರ್ ಸೆಲ್. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಪಾಲನ್ ಗ್ರೇನ್ಸ್ ಪ್ರೊಡ್ಯೂಸ್ಡ್ ಬೈ ದ ಆ್ಯಂಥರ್. ಸೊ ಇದನ್ನು ಆನ್ಸರ್ ಮಾಡಬೇಕು ಅಂದರೆ ನಿಮಗೆ ಮೈಕ್ರೋಸ್ಪೋರೋಜೆನಿಸಿಸ್ ಬಗ್ಗೆ ಐಡಿಯಾ ಇರಬೇಕು. ಸೊ ಲೆಟ್ಸ್ ಸಿ ಏನಾಗುತ್ತೆ ಮೈಕ್ರೋಸ್ಪೋರೋಜೆನಿಸಿಸಲ್ಲಿ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಲ್ಲಿ. ಸೊ ಏನು ಮೈಕ್ರೋಸ್ಪೋರೋಜೆನಿಸಿಸ್ ಅಂದರೆ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ಸ್ ಫ್ರಮ್ ಪೋಲನ್ ಮದರ್ ಸೆಲ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ MMC ಆರ್ PMC. ಓಕೆ, ಸೊ ಇದರಲ್ಲಿ ಯಾವ ಥರ ಆಗುತ್ತೆ ಡೈರೆಕ್ಟಾಗಿ ಆನ್ಸರ್ ನೋಡ್ಬಿಡೋಣ. ಸೊ ಒಂದು MMC ದಟ್ ಈಸ್ ಡಿಪ್ಲಾಯ್ಡ್ ಇರುತ್ತೆ, ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ 4 ಮೈಕ್ರೋಸ್ಪೋರ್ಗಳಾಗುತ್ತೆ. ಓಕೆ, ಸೊ ಈ 4 ಮೈಕ್ರೋಸ್ಪೋರ್ಗಳು ಮುಂದೆ 4 ಪೋಲನ್ ಗ್ರೇನ್ಸ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಸೊ ಈ ಮೈಕ್ರೋಸ್ಪೋರ್ಗಳೇ ಮುಂದೆ ಪೋಲನ್ ಗ್ರೇನ್ಸ್ ಆಗಿ ಡೆವಲಪ್ ಆಗುತ್ತೆ. ಮತ್ತೆ ಇದು ಏನು ಡಿವೈಡ್ ಆಗೋದಿಲ್ಲ. ಸಿ ದ ಆಪ್ಷನ್ಸ್ ನಾವು. ಒಂದು MMCಯಿಂದ 4 ಪೋಲನ್ ಗ್ರೇನ್ಸ್ಗಳಾಗ್ತಾಯಿದೆ ಅಂದರೆ 1000 MMCಯಿಂದ ಎಷ್ಟು ಪೋಲನ್ ಗ್ರೇನ್ಸ್ ಆಗುತ್ತೆ? ಸೊ ಇಂಟು 4, ದ ರೈಟ್ ಆನ್ಸರ್ ಈಸ್ ಎಸ್ 4000. ಸೊ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಓಕೆ, ಸೊ 4000 ಪೋಲನ್ ಗ್ರೇನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ದ ಎಡಿಬಲ್ ಪಾರ್ಟ್ ಆಫ್ ಫ್ರೂಟ್ ಆಫ್ ಆ್ಯಪಲ್ ಈಸ್ ಅಂದರೆ ಆ್ಯಪಲ್ ಹಣ್ಣೇನಿದೆ ಅದರಲ್ಲಿ ಎಡಿಬಲ್ ಪಾರ್ಟ್, ನಾವೇನೋ ಹಣ್ಣು ತಿಂತೀವಿ ಆ್ಯಪಲ್ನ, ಆ ಪಾರ್ಟ್ ಯಾವುದರಿಂದ ಡೆವಲಪ್ ಆಗಿದೆ ಅಥವಾ ಆ ಪಾರ್ಟ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಫ್ ಯು ನೋ ಅಬೌಟ್ ಎಕ್ಸಾಂಪಲ್ NCERTಯಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ ಆ್ಯಪಲ್, ಇಟ್ಸ್ ಅ ಫಾಲ್ಸ್ ಫ್ರೂಟ್. ಓಕೆ, ಸೊ ಫಾಲ್ಸ್ ಫ್ರೂಟ್ಸ್ ಅಂತಂದರೆ ಅವುಗಳು ಓವರಿಯನ್ನು ಬಿಟ್ಟು ಬೇರೆ ಪಾರ್ಟಿಂದ ಡೆವಲಪ್ ಆಗಿರುತ್ತೆ. ಓಕೆ, ಸೊ ಎಕ್ಸೆಪ್ಟ್ ಓವರಿ ಬೇರೆ ಪಾರ್ಟಿಂದ ಡೆವಲಪ್ ಆಗಿದ್ದರೆ ಅವಕ್ಕೆ ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ಆ್ಯಪಲ್ ಯಾವುದರಿಂದ ಡೆವಲಪ್ ಆಗಿರುತ್ತೆ ಅಂತಂದರೆ ಎಸ್, ಇಟ್ ಈಸ್ ಫ್ರಮ್ ಥೆಲಾಮಸ್. ಸೊ ಥೆಲಾಮಸ್ ಈಸ್ ದ ರೈಟ್ ಆನ್ಸರ್. ನಾವೇನು ಆ್ಯಪಲ್ ಫ್ರೂಟ್ ತಿಂತೀವಲ್ಲ ಅದು ಥೆಲಾಮಸ್ಸಿಂದ ಡೆವಲಪ್ ಆಗಿರುತ್ತೆ. ಸೊ ಇಲ್ಲಿ ಥೆಲಾಮಸ್ ಈ ರೀತಿಯಾಗಿರುತ್ತೆ. ಓಕೆ, ಸೊ ಥೆಲಾಮಸ್ ಇದೆಲ್ಲ ಏನು ಪೆಟಲ್ಸ್ಗಳು ಸೆಪಲ್ಸ್ಗಳು. ಓಕೆ, ಹಾಗೆ ಈ ರೀತಿಯಾಗಿ ಡೆವಲಪ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಪಲ್ ಫ್ರೂಟ್, ದಿಸ್ ಈಸ್ ಓವರಿ, ಸೊ ದೀಸ್ ಆರ್ ಸೀಡ್ಸ್ ಆ್ಯಂಡ್ ಥೆಲಾಮಸ್ ಏನು ನಾವು ತಿನ್ನುವಂಥ ಎಡಿಬಲ್ ಪಾರ್ಟ್ ಯಾವುದು, ದಟ್ ಈಸ್ ಥೆಲಾಮಸ್. ಓಕೆ, ಸೊ ಇದರಲ್ಲೂ ಕೂಡ 3 ಕ್ವೆಶನ್ಸ್ ನೋಡಿದ್ವಿ 2016ಅಲ್ಲಿ, ಇನ್ನು ಉಳಿದಿರುವಂಥದ್ದು 2020. ಲೆಟ್ಸ್ ಸಿ. ಸೊ ಲೆಟ್ಸ್ ಸಾಲ್ವ್ ದ ಕ್ವೆಶನ್ಸ್ ಫ್ರಮ್ KCET 2021. ಸೊ ಫಸ್ಟ್ ಕ್ವೆಶನ್ ನೋಡಿ, ಇಟ್ಸ್ ವೆರಿ ಈಸಿ. ವಿಚ್ ಸೆಲ್ ಆಫ್ ದ ಫಿಮೇಲ್ ಗ್ಯಾಮೆಟೋಫೈಟ್ ಈಸ್ ಇನ್ವಾಲ್ವ್ಡ್ ಇನ್ ಫಾರ್ಮೇಷನ್ ಆಫ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ದಟ್ ಈಸ್ PEN, ಆಫ್ಟರ್ ಫರ್ಟಿಲೈಸೇಷನ್. ಸೊ ನಿಮಗೆ ಫಿಮೇಲ್ ಗ್ಯಾಮೆಟೋಫೈಟ್ ದಟ್ ಈಸ್ ಎಂಬ್ರಿಯೋ ಸ್ಯಾಕ್ನ ಡೈಗ್ರಾಮ್ ನಿಮಗೆ ನೀಟಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ, ಇಫ್ ಯು ನೋ ಇಟ್ ಪರ್ಫೆಕ್ಟ್ಲಿ, ನಿಮಗೆ ಇದು ತುಂಬ ಈಸಿ ಕ್ವೆಶನ್. ಸೊ ಐ ಥಿಂಕ್ ನಿಮಗೆ ಮೋಸ್ಟ್ ಆಫ್ ಯು ನೋ ದ ಆನ್ಸರ್. ಸೊ ಇಫ್ ಯು ನೋ ಪ್ಲೀಸ್ ಕಮೆಂಟ್ ಬಿಲೋ. ನೌ ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವೆಶನ್, ನಿಮಗೆ ಬಿಡ್ತಾ ಇದ್ದೀನಿ ಕ್ವೆಶನ್ ನಾನು. ಸೊ ನೆಕ್ಸ್ಟ್ ಕ್ವೆಶನ್. In the given diagram, identify the labeled parts A, B, C and D. ಸೊ ಕೊಟ್ಟಿರುವಂಥ ಡೈಗ್ರಾಮಲ್ಲಿ ಅವ್ರು ನೋಡಿ ಪಾರ್ಟ್ಸ್ನ ಲೇಬಲ್ ಮಾಡಿದ್ದಾರೆ A, B, C, D ಅಂತ. ಸೊ A ಅಂದರೆ ಏನು, B ಅಂದರೆ ಏನು, D, C ಅಂದರೆ ಏನು ಅಂತ ಹೇಳಿ ಅದನ್ನು ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವ್ದು ಅದಕ್ಕೆ ಹೊಂದುತ್ತೆ ಅಂತ ಚೂಸ್ ಮಾಡಬೇಕು. ಓಕೆ, ಸೊ ಇಟ್ ಈಸ್ ಅ ಮೋನೋಕಾಟ್ ಸೀಡ್ ಡೈಗ್ರಾಮ್. ಓಕೆ, ಸೊ ಇದು ಮೋನೋಕಾಟ್ ಸೀಡ್ದು. ಸೊ ಏನಿರುತ್ತೆ ಮೋನೋಕಾಟಲ್ಲಿ ಅಂತಂದರೆ, ಸೊ ಹಿಯರ್ ಯು ಕ್ಯಾನ್ ಸಿ A, ದಟ್ ಈಸ್ ಕೋಲಿಯಾಪ್ಟೈಲ್ ಆ್ಯಂಡ್ ಡಿ ನೋಡಿ, ಬಿ ಅಲ್ಲ, ಡೈರೆಕ್ಟಾಗಿ ಬಿ ಕೊಟ್ಟಿಲ್ಲ ಅವರು, ಕೆಳಗಡೆ ಡಿ ಇದೆ. ಓಕೆ, ಸೊ ಡಿ ಈಸ್ ಕೋಲಿಯೋರೈಸಾ. ಓಕೆ, ನೆಕ್ಸ್ಟ್ ಬಿ ಅಂತ ಹೇಳಿ ಏನು ಲೇಬಲ್ ಮಾಡಿದ್ದಾರೆ, ಸೊ ದ್ಯಾಟ್ ಈಸ್ ಸ್ಕ್ಯೂಟೆಲಮ್. ಆ್ಯಂಡ್ ಸಿ ಏನಿದೆಯಲ್ಲ, ಸೊ ದ್ಯಾಟ್ ಈಸ್ ಪೆರಿಕಾರ್ಪ್. ಸೊ ಇನ್ ದ ಡೈಗ್ರಾಮ್ ಯು ಕ್ಯಾನ್ ಸಿ ಹಿಯರ್ ನೋಡಿ, ಕೋಲಿಯಾಪ್ಟೈಲ್,
ಕೋಲಿಯೋರೈಸಾ, ಕೋಲಿಯೋಪ್ಟೈಲಿಂದ ಏನು ಬೆಳೆಯುತ್ತೆ, ಸ್ಟೆಮ್ ಬೆಳೆಯುತ್ತೆ, ಕಾಂಡ ಬೆಳೆಯುತ್ತೆ. ಓಕೆ, ನೆಕ್ಸ್ಟ್ ಅದಾದ ನಂತರ ಕೋಲಿಯೋರೈಸಾ ಅಂತಂದ್ರೇನು, ರೂಟ್ಸ್. ಓಕೆ, ಸೊ ರೂಟ್ಸ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಸ್ಕ್ಯೂಟೆಲಮ್, ಆಮೇಲೆ ಸಿ, ದಟ್ ಈಸ್ ಪೆರಿಕಾರ್ಪ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ಕರೆಕ್ಟ್ ಆನ್ಸರ್ ಫ್ರಮ್ ಗಿವನ್ ಆಪ್ಷನ್ಸ್. ಸೊ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸನ್ನು ಓದಿ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅನ್ನೋದನ್ನು ಹೇಳಬೇಕು. ಓಕೆ, ಸೊ ಸ್ಟೇಟ್ಮೆಂಟ್ಸನ್ನು ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಇನ್ನರ್ಮೋಸ್ಟ್ ಲೇಯರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್ ಈಸ್ ಟೆಪೆಟಮ್. ಅಂದರೆ ಮೈಕ್ರೋಸ್ಪೊರಾಂಜಿಯಮ್ನ ಸ್ಟ್ರಕ್ಚರ್ ಏನು ನೀವು ನೋಡ್ತಿದ್ದೀರಾ ಇಲ್ಲಿ, ಸೊ ಇದರಲ್ಲಿ ಇನ್ನರ್ಮೋಸ್ಟ್ ಲೇಯರ್ ಯಾವುದು? ಮೈಕ್ರೋಸ್ಪೊರಾಂಜಿಯಮ್ಗೆ 4 ಲೇಯರ್ಸ್ ಇರುತ್ತೆ. ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್ಸ್ ಆ್ಯಂಡ್ ಟೆಪೆಟಮ್. ಸೊ ಇನ್ನರ್ಮೋಸ್ಟ್ ಲೇಯರ್ ಯಾವುದು? ಟೆಪೆಟಮ್. ಓಕೆ, ಸೊ ಅದರ ಒಳಗಡೆ ಏನಿದೆ? ಸ್ಪೊರೋಜಿನಸ್ ಟಿಶ್ಯೂ. ಓಕೆ, ಸೊ 4 ಕಾರ್ನರ್ಸಿಗೆ ಸ್ಪೊರೋಜಿನಸ್ ಟಿಶ್ಯೂ ಇರುತ್ತೆ. ದೇ ಆರ್ ದ ಪೋಲನ್ ಸ್ಯಾಕ್ಸ್. ದೇ ಆರ್ ಗೋಯಿಂಗ್ ಟು ಬಿ ಡೆವಲಪ್ ಇಂಟು ಪೋಲನ್ ಸ್ಯಾಕ್ಸ್. ಸೊ ಇಲ್ಲಿ ಇನ್ನರ್ಮೋಸ್ಟ್ ಲೇಯರ್ ಯಾವುದು ಹಾಗಿದ್ರೆ? ಇಟ್ ಈಸ್ ಟೆಪೆಟಮ್. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಆ್ಯಂಡ್ ಸ್ಟೇಟ್ಮೆಂಟ್ 2 ನೋಡೋದಾದರೆ, ಸೆಲ್ಸ್ ಆಫ್ ಟೆಪೆಟಮ್ ಹ್ಯಾವ್ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್ ನರಿಶ್ ಡೆವಲಪಿಂಗ್ ಪೋಲನ್ ಗ್ರೇನ್ಸ್. ಸೊ ಸೆಲ್ಸ್ ಆಫ್ ಟೆಪೆಟಮ್ ಏನಿರುತ್ತೆ ಅದರಲ್ಲಿ ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ, ಅಂತಂದರೆ ಹೆಚ್ಚಿನ ಸೈಟೋಪ್ಲಾಸಮ್ ಇರುತ್ತೆ. ಅದಾದ ನಂತರ ಅವು ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯಸ್ಗಳನ್ನು ಹೊಂದಿರುತ್ತೆ. ಸೊ ಯಾಕೆ ಇದೆಲ್ಲ ಮಾಡಿಫಿಕೇಷನ್ಸ್ ಇದೆ, ಹೆಚ್ಚು ಸೈಟೋಪ್ಲಾಸಮ್ ನ್ಯೂಕ್ಲಿಯೈಗಳು ಅಂತಂದರೆ? ಟು ನರಿಶ್ ದ ಡೆವಲಪಿಂಗ್ ಪೋಲನ್ ಗ್ರೇನ್ಸ್. ಅಗೇನ್ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಟೆಪೆಟಮ್ ಪೋಲನ್ ಗ್ರೇನ್ಸಿಗೆ ನರಿಶ್ಮೆಂಟ್ ಕೊಡುತ್ತೆ, ನ್ಯೂಸೆಲ್ಲಸ್ ಎಂಬ್ರಿಯೋ ಸ್ಯಾಕಿಗೆ ನರಿಶ್ಮೆಂಟ್ ಕೊಡುತ್ತೆ. ಓಕೆ, ಸೊ that is female gametophyte. Now the option B is correct, that is both statements are correct. Let's see next question. Which of the following does not show pollination by water? So aquatic plants ಅಂತಂದರೆ ನೀರಲ್ಲಿರುವಂಥ ಪ್ಲ್ಯಾಂಟ್ಸಲ್ಲಿ ಯಾವುದರಲ್ಲಿ ವಾಟರ್ ಪಾಲಿನೇಷನ್ ಆಗಲ್ಲ, ಅಂದರೆ ಪಾಲಿನೇಷನ್ ಬೈ ವಾಟರ್ ಆಗ್ತಾ ಇಲ್ಲ ಅಂತ. ಸೊ ಇಫ್ ಯು ಸಿ ದ ಆಪ್ಷನ್ಸ್, ವ್ಯಾಲಿಸ್ನೇರಿಯಾ, ಹೈಡ್ರಿಲ್ಲಾ, ಝೂಸ್ಟೆರಾ. ಸೊ ಈ ಮೂರದ್ರಲ್ಲೂ ಕೂಡ ಪಾಲಿನೇಷನ್ ವಾಟರಿಂದಾನೇ ಆಗುತ್ತೆ. ಓಕೆ, ಸೊ ಆಪ್ಷನ್ ಸಿ. ಸೊ ವಾಟರ್ ಹಯಸಿಂತಲ್ಲಿ ವಾಟರ್ ಪಾಲಿನೇಷನ್ ಆಗಲ್ಲ. ಯಾಕಂತಂದರೆ ವಾಟರ್ ಹಯಸಿಂತ್ ಈಸ್ ಅ ಫ್ಲೋಟಿಂಗ್ ಪ್ಲಾಂಟ್ ಅದು. ಓಕೆ, ಸೊ ನೀರಿನ ಮೇಲೆ ಫ್ಲೋಟ್ ಆಗ್ತಾ ಇರುತ್ತೆ ಅದು ಪ್ಲ್ಯಾಂಟ್. ಓಕೆ, ಸೊ ಅದರದ್ದು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸು ನೀರು ಬಿಟ್ಟು ಮೇಲ್ಗಡೆ ಇದೆ ಅದು. ಓಕೆ, ಸೊ ಹಾಗಾಗಿ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಪಾಲಿನೇಷನಿಗೆ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ವಾಟರ್ ಹಯಾಸಿಂತನ್ನ ಟೆರರ್ ಆಫ್ ಬೆಂಗಾಲ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಅಗೇನ್ ಇಟ್ಸ್ ಅ ಇಂಪಾರ್ಟೆಂಟ್ ಕ್ವೆಶನ್, ನಿಮ್ಮ NCERTಯಲ್ಲಿ ಮೆನ್ಷನ್ ಆಗಿದೆ. ಟೆರರ್ ಆಫ್ ಬೆಂಗಾಲ್ ಅಂದರೆ ವಾಟರ್ ಹಯಾಸಿಂತ್. ಓಕೆ, ಯಾಕಂತಂದರೆ ಈ ಬೆಂಗಾಲ್ ರಿವರ್ಸಲ್ಲಿ ಈ ವಾಟರ್ ಹಯಾಸಿಂತ್ ಏನಾಗ್ಬಿಡ್ತು, ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಸ್ ಅ ಇನ್ವೇಸಿವ್ ವೀಡ್ ಅದು, ಅಂದರೆ ತುಂಬ ಬೇಗ ಬೆಳ್ಕೊಂಡು ಬಿಡುತ್ತೆ ನೀರಿನ ಮೇಲೆ. ಓಕೆ, ಸೊ ಜಾಸ್ತಿ ಫ್ಲೋಟಿಂಗ್ ಪ್ಲಾಂಟ್ಸ್ಗಳು ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ? ಓಕೆ, ಸೊ ಕೆಳಗಡೆ ಇರುವಂಥ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಈ ವಾಟರ್ ಹಯಾಸಿಂತ್ ಇಟ್ ಈಸ್ ಟೆರರ್ ಆಫ್ ಬೆಂಗಾಲ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಇಟ್ಸ್ ಎನ್ ಜಸ್ಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ನಾವು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ಹೇಳಬೇಕು. ಲೆಟ್ಸ್ ಸಿ ದ ಆಪ್ಷನ್ಸ್. ಓನ್ಲಿ 1 ಮೆಗಾಸ್ಪೋರ್ ಪ್ರೆಸೆಂಟ್ ಟುವರ್ಡ್ಸ್ ಚಲಾಸಲ್ ಎಂಡ್ ರಿಮೇನ್ಸ್ ಫಂಕ್ಷನಲ್. ಅಂದರೆ ಚಲಾಸಲ್ ಎಂಡಿಗೆ ಒಂದೇ ಮೆಗಾಸ್ಪೋರ್ ಉಳ್ಕೊಳ್ಳುತ್ತೆ. ಓಕೆ, ಸೊ ಅದೇ ಫಂಕ್ಷನಲ್ ಆಗಿರುತ್ತೆ. ಈ ನೆಕ್ಸ್ಟ್ 3 ಮೆಗಾಸ್ಪೋರ್ಸ್ ಪ್ರೆಸೆಂಟ್ ಟುವರ್ಡ್ಸ್ ಚಲಾಸಲ್ ಎಂಡ್ ಡಿಜೆನರೇಟ್ ಗ್ರ್ಯಾಜುವಲಿ. ಅಂದರೆ 3 ಮೆಗಾಸ್ಪೋರ್ಗಳು ಚಲಾಸಲ್ ಎಂಡಲ್ಲಿರುತ್ತೆ, ಅವುಗಳು ಡಿಜೆನರೇಟ್ ಆಗ್ತಾ ಹೋಗುತ್ತೆ ಗ್ರ್ಯಾಜುವಲ್ ಆಗಿ ಅಂತ. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ. ಈಚ್ ಮೆಗಾಸ್ಪೋರ್ ಮದರ್ ಸೆಲ್ ಡೈರೆಕ್ಟ್ಲಿ ಡೆವಲಪ್ಸ್ ಇಂಟು ಅ ಮೆಗಾಸ್ಪೋರ್. ಪ್ರತಿ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಕೂಡ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ಡಿ. ಈಚ್ ಫೀಮೇಲ್ ಗೆಮಿಟೋಫೈಟ್ ಈಸ್ 7 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್. ಓಕೆ, ಸೊ ಈ 4 ಆಪ್ಷನ್ಸನ್ನು ನೋಡಿದಾಗ 2 ಆಪ್ಷನ್ಸನ್ನು ನೀವು ಈಸಿಯಾಗಿ ರೂಲ್ ಔಟ್ ಮಾಡ್ಬೋದು. ಸೊ ವಿಚ್ ಆರ್ ದೋಸ್ ಆಪ್ಷನ್ಸ್? ಎಸ್, ಆಪ್ಷನ್ ಸಿ ಆ್ಯಂಡ್ ಡಿ ಅನ್ನು ಈಸಿಯಾಗಿ ತಪ್ಪು ಅಂತ ಮಾರ್ಕ್ ಮಾಡ್ಬೋದು. ಯಾಕೆ ಅಂತಂದರೆ ಪ್ರತಿಯೊಂದು ಮೆಗಾಸ್ಪೋರ್ ಮದರ್ ಸೆಲ್ ಡೆವಲಪ್ ಆಗುತ್ತಾ ಮೆಗಾಸ್ಪೋರ್ ಆಗಿ? ನೋ. ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಮಾತ್ರ ಏನಾಗುತ್ತೆ, ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಡೆವಲಪ್ ಆಗಿ 4 ಮೆಗಾಸ್ಪೋರ್ಗಳನ್ನು ಫಾರ್ಮ್ ಮಾಡುತ್ತೆ. ಆ 4 ಮೆಗಾಸ್ಪೋರ್ಗಳಲ್ಲಿ ಒಂದು ಮಾತ್ರ ಫಂಕ್ಷನಲ್ ಆಗಿ ಉಳ್ಕೊಳ್ಳುತ್ತೆ, ಇನ್ನು 3 ಡಿಜೆನರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ನಲ್ಲಿ ಈಚ್ ಫಿಮೇಲ್ ಗ್ಯಾಮಿಟೋಫೈಟ್ ಈಸ್ 7 ಸೆಲ್ಡ್ ಆ್ಯಂಡ್ 7 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್. ಸೊ ಆಬ್ವಿಯಸ್ಲಿ ನಾಟ್. ಎಂಬ್ರಿಯೋ ಸ್ಯಾಕ್ ದಟ್ ಈಸ್ ಫಿಮೇಲ್ ಗ್ಯಾಮಿಟೋಫೈಟ್ ಈಸ್ 7 ಸೆಲ್ಡ್ ಬಟ್ 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್.
ಓಕೆ. ಸೊ 8 ನ್ಯೂಕ್ಲಿಯೈಗಳಿರುತ್ತೆ, ಅಂದರೆ ಸೆಂಟ್ರಲ್ ಸೆಲ್ಲಲ್ಲಿ 2 ನ್ಯೂಕ್ಲಿಯೈ ಇರುತ್ತೆ, ಪೋಲಾರ್ ನ್ಯೂಕ್ಲಿಯೈಗಳು. ಓಕೆ, ಉಳಿದಿದ್ದೆಲ್ಲ ಸೆಲ್ಲಲ್ಲೂ ಒಂದೊಂದೇ ಇರುತ್ತೆ. ಫೀಮೇಲ್ ಗ್ಯಾಮೆಟೋಫೈಟ್ನ ಡೆವಲಪ್ಮೆಂಟ್ ತಿಳ್ಕೊಳ್ಬೇಕಿತ್ತು ಅಂತಂದರೆ, ಡೈಗ್ರಾಮನ್ನು ನೀಟಾಗಿ ಸ್ಟಡಿ ಮಾಡಬೇಕಿತ್ತು ಅಂತಂದರೆ, ಐ ಹ್ಯಾವ್ ಮೇಡ್ ಅ ವಿಡಿಯೋ ಆನ್ ದ್ಯಾಟ್. ದಟ್ ಈಸ್ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದ ವಿಡಿಯೋ. ನೆಕ್ಸ್ಟ್ ಆಪ್ಷನ್ ಎ ಮತ್ತು ಬಿ ನಲ್ಲಿ ಇವಾಗ ಕನ್ಫ್ಯೂಷನ್ ಶುರುವಾಗುತ್ತೆ. ಓಕೆ, ಯಾಕಂತಂದರೆ ಒಂದೇ ಮೆಗಾಸ್ಪೋರ್ ಫಂಕ್ಷನಲ್ ಆಗುತ್ತೆ ಅನ್ನೋದು ನಿಜ, 3 ಮೆಗಾಸ್ಪೋರ್ಗಳು ಡಿಜನರೇಟ್ ಆಗುತ್ತೆ ಅನ್ನೋದು ನಿಜ. ಬಟ್ ಇಲ್ಲಿ ಕಾನ್ಸಂಟ್ರೇಟ್ ಆನ್ ವೇರ್ ದೇ ಆರ್ ಪ್ರೆಸೆಂಟ್, ಅಂದರೆ ಯಾವ ಎಂಡಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳಿ. ಓಕೆ, ಸೊ ಇಫ್ ಯು ಸಿ ದ ಡೈಗ್ರಾಮ್ ಹಿಯರ್, ಸೊ ಡೈಗ್ರಾಮಲ್ಲಿ ನೋಡಿದರೆ, ಸೊ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ, ಲೀನಿಯರ್ ಆಗಿ ಡಿವೈಡ್ ಆಗುತ್ತೆ. ಓಕೆ, ಸೊ 4 ಮೆಗಾಸ್ಪೋರ್ಗಳನ್ನು ಫಾರ್ಮ್ ಮಾಡುತ್ತೆ. ಸೊ ಫಾರ್ಮ್ ಆಗಿರುವಂಥ 4 ಮೆಗಾಸ್ಪೋರ್ಗಳಲ್ಲಿ ಚಲಾಸಲ್ ಎಂಡಿಗೆ ಇರುವಂಥ ಮೆಗಾಸ್ಪೋರ್ ಫಂಕ್ಷನಲ್ ಆಗಿ ಉಳ್ಕೊಳ್ಳುತ್ತೆ. ಮೈಕ್ರೋಪೈಲಾರ್ ಎಂಡಿಗೆ ಇರುವಂತಹ ಮೆಗಾಸ್ಪೋರ್ಗಳು ಡಿಜನರೇಟ್ ಆಗುತ್ತೆ. ಸೊ ಇಲ್ಲಿ ಡೈಗ್ರಾಮ್ ನೋಡಿ ನೀವು, ನಿಮ್ಗೆ ಅರ್ಥ ಆಗುತ್ತೆ. ಚಲಾಸಲ್ ಎಂಡ್ ಕಡೆ ಇದೆ ಫಂಕ್ಷನಲ್ ಮೆಗಾಸ್ಪೋರ್, ಉಳಿದಿರುವಂತಹ 3 ಮೆಗಾಸ್ಪೋರ್ಗಳು ಮೈಕ್ರೋಪೈಲಾರ್ ಎಂಡ್ ಟುವರ್ಡ್ಸ್ ಇದೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಇಟ್ ಈಸ್ ಆಪ್ಷನ್ 1. ಓಕೆ, ಈಸ್ ದ ರೈಟ್ ಆನ್ಸರ್. ಓಕೆ, ನಾವು ಇದಿಷ್ಟು 2021 ಬಂದಂಥ ಕ್ವೆಶನ್ಸ್ ಆಗಿತ್ತು. ಲೆಟ್ಸ್ ಸಿ 2020 ಬಂದಂಥ ಕ್ವೆಶನ್ಸ್. So you can watch videos on sexual reproduction in flowering plants in my YouTube channel. So ಆ ಒಂದು ಚಾಪ್ಟರಲ್ಲಿ ನೀಟಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಬರುವಂಥ ಎಲ್ಲ ಟಾಪಿಕ್ಸನ್ನು, ಏನು ಟಾಪಿಕ್ಸ್ ಇದೆ ಅದೇ ಥರ ನೀಟಾಗಿ ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ಯು ಕ್ಯಾನ್ ವಾಚ್ ಫಾರ್ ಯೋರ್ ರೆಫರೆನ್ಸ್. In apple, the chromosome number of gametes is 17. What is the chromosome number in its primary endosperm nucleus? So PEN ನಲ್ಲಿರುವಂತಹ ಕ್ರೋಮೋಸೋಮ್ಸ್ಗಳು ಎಷ್ಟಿರುತ್ತೆ ಇಫ್ ದ ಕ್ರೋಮೋಸೋಮ್ ನಂಬರ್ ಈಸ್ 17 ಅಂತ. ಓಕೆ, ಸೊ ಗ್ಯಾಮೆಟ್ಸ್ಗಳು ಯಾವಾಗಲೂ ಏನು, ಹ್ಯಾಪ್ಲಾಯ್ಡ್ ಆಗಿರುತ್ತೆ, ರೈಟ್? ಸೊ ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್ ಅಂತಂದರೆ ಇಲ್ಲಿ 17 ಈಸ್ ಎನ್. ಓಕೆ, ಸೊ ಅವ್ರು ಏನು ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ಎನ್ ಕೊಟ್ಟಿರೋದವರು, ರೈಟ್? ಎನ್ ಈಕ್ವಲ್ಸ್ ಟು 17. ಆಯಿತಾ? ನಾವು ವಿ ನೋ ದ್ಯಾಟ್ ಇವಾಗ PEN ಯಾವುದರಿಂದ ಫಾರ್ಮ್ ಆಗಿರುತ್ತೆ? PEN ಯಾವುದರಿಂದ ಫಾರ್ಮ್ ಆಗಿರುತ್ತೆ? ಇಟ್ ಈಸ್ ಫಾರ್ಮ್ಡ್ ಬೈ ಕಾಂಬಿನೇಷನ್ ಆಫ್ ಸೆಂಟ್ರಲ್ ಸೆಲ್ ಆ್ಯಂಡ್ ಮೇಲ್ ಗ್ಯಾಮೆಟ್. ಓಕೆ, ಸೊ ಸೆಂಟ್ರಲ್ ಸೆಲ್ ಏನಾಗಿರುತ್ತೆ? ಸೆಂಟ್ರಲ್ ಸೆಲ್ ಈಸ್ 2n. ಓಕೆ, ಪ್ಲಸ್ ಒಂದು ಗ್ಯಾಮೆಟ್. ಓಕೆ, 2n ಪ್ಲಸ್ n ಈಸ್ 3n. ಓಕೆ, ಸೊ 3n ಈಕ್ವಲ್ಸ್ ಟು ಏನಿವಾಗ 17 ಇಂಟು 3. ಸೊ ವಾಟ್ ಈಸ್ ದ ಆನ್ಸರ್? ಇಫ್ 17 ಇಂಟು 3 is the number of chromosomes present in PEN, then option D is the right answer. That is 51 chromosomes are present in primary endosperm nucleus. Primary endosperm nucleus is triploid in nature because it is formed by the combination or fusion of central cell and a male gamete. That's why it is triploid, 3n. Okay, so ಹಾಗಾಗಿ ಅದರಲ್ಲಿ chromosome numbers 51 ಇರುತ್ತೆ. Okay. Next question. During an excavation of soil, pollen fossils were retrieved from deepest layer of soil. The pollen grains remain as fossil because. ಸೊ ಪೋಲನ್ ಗ್ರೇನ್ಗಳು ಫಾಸಿಲ್ ಆಗಿ ಉಳ್ಕೊಳ್ಳುತ್ತೆ, ಅಂದರೆ ಅವುಗಳು ತುಂಬ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಓಕೆ, ಸೊ ಆ ಒಂದು ಸ್ಟ್ರೆಂತ್ಗೆ ಕಾರಣ ಆದಂಥ ಅಂಶ ಯಾವುದು ಅನ್ನೋದು ನಾವು ಈಗ ಕರೆಕ್ಟ್ ಆಪ್ಷನಲ್ಲಿ ಟಿಕ್ ಮಾಡಬೇಕು. ಓಕೆ, ಸೊ ಆಪ್ಷನ್ಸ್ ನೋಡೋಣ. ದ ಇಂಟೈನ್ ಆಫ್ ಪೋಲನ್ ಗ್ರೇನ್ ಈಸ್ ಮೇಡಪ್ ಆಫ್ ಪೆಕ್ಟಿನ್. ಓಕೆ, ಸೊ ಇಂಟೈನ್ ಈಸ್ ಮೇಡಪ್ ಆಫ್ ಪೆಕ್ಟಿನ್, ರೈಟ್? ಸೊ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಬಟ್ ವಿ ಹ್ಯಾವ್ ಟು ಆನ್ಸರ್ ಆ ಕ್ವೆಶನ್ನಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಹೇಳಬೇಕು. ಫಾಸಿಲ್ಸಾಗಿ ಉಳ್ಕೊಳ್ಳೋದಕ್ಕೆ ಇಂಟೈನಲ್ಲಿರೋ ಪೆಕ್ಟಿನ್ ಕಾರಣನಾ? ನೋ. ಓಕೆ, ಎಕ್ಸೈನ್ ಹ್ಯಾಸ್ ಸ್ಪೈನಿ ಆರ್ನಮೆಂಟೇಷನ್. ಹೌದು, ಎಕ್ಸೈನಿಗೆ ಸ್ಪೈನಿ ಸ್ಟ್ರಕ್ಚರ್ ಇರುತ್ತೆ ಎಕ್ಸೈನಿಗೆ, ಬಟ್ ಅದೊಂದರಿಂದಾನೇ ಫಾಸಿಲಾಗಿ ಉಳ್ಕೊಳ್ಳೋಕೆ ಸಾಧ್ಯನಾ? ನೋ. ದ ಎಕ್ಸೈನ್ ಆಫ್ ಪೋಲನ್ ಗ್ರೇನ್ ಈಸ್ ಹೈಲಿ ರೆಸಿಸ್ಟೆಂಟ್ ಟು ಎನ್ಸೈಮ್ ಆ್ಯಕ್ಷನ್. ಸೊ ಹಿಯರ್ ಎಸ್, ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ಅದಕ್ಕೂ ಮುಂಚೆ ಡಿ ಯಾಕೆ ಅಲ್ಲ ಅನ್ನೋದನ್ನು ನೋಡಿಬಿಡೋಣ. ಸೊ ಡಿ, ಆಪ್ಷನ್ ಡಿನಲ್ಲಿ ಏನಿದೆ? ಪೋಲನ್ ಗ್ರೇನ್ಸ್ ಆರ್ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಫಸ್ಟ್ ಆಫ್ ಆಲ್ ದ ಸ್ಟೇಟ್ಮೆಂಟ್ ಈಸ್ ರಾಂಗ್. ಪೋಲನ್ ಗ್ರೇನ್ಸ್ಗಳು ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಅದಾದ ನಂತರ ಅದು ಅಸೆಕ್ಷುವಲ್ ಆಗಿದ್ದರೂ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಗಿದ್ದರೂ ಕೂಡ ಅದೊಂದೇ ಕಾರಣದಿಂದ ಅವು ಫಾಸಿಲ್ಸ್ ಆಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಯಾಕೆ ಅಂತಂದರೆ, ಸೊ ದ ಆಪ್ಷನ್ ಸಿ ಯಾಕಂತಂದರೆ ಎಕ್ಸೈನ್ ಆಫ್ ಪೋಲನ್ ಗ್ರೇನ್ ಈಸ್ ಹೈಲಿ ರೆಸಿಸ್ಟೆಂಟ್ ಟು ಎನ್ಸೈಮ್ ಆ್ಯಕ್ಷನ್ ಅಂತಂದರೆ ಯಾವುದೇ ರೀತಿ ಎನ್ಸೈಮ್ಗಳು ಈ ಒಂದು ಎಕ್ಸೈನನ್ನು ಡಿಗ್ರೇಡ್ ಮಾಡೋಕ್ಕಾಗಲ್ಲ, ಇದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲಿನಿನ್. ಸೊ ಐ ವಿಲ್ ರೈಟ್ ಇಟ್. ಸೊ ಸ್ಪೋರೋಪೊಲಿನಿನಿಂದ ಮಾಡಲ್ಪಟ್ಟಿರುತ್ತೆ ಎಕ್ಸೈನ್. ಸೊ ದಿಸ್ ಸ್ಪೋರೋಪೊಲಿನಿನ್ ಏನಿದೆಯಲ್ಲ ಈ ಕೆಮಿಕಲ್, ಇಟ್ ಈಸ್ ಹೈಲಿ ರೆಸಿಸ್ಟೆಂಟ್ ಟು ಎನಿ ಎನ್ಸೈಮ್ ಆ್ಯಕ್ಷನ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಹಾಗಾಗಿ ಅದು ಬಹಳಷ್ಟು ವರ್ಷಗಳ ಕಾಲ ಅರ್ತಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ನೆಲದಲ್ಲಿ ವಿತೌಟ್ ಎನಿ ಡ್ಯಾಮೇಜ್ ಆರ್ ಡಿಗ್ರೇಡೇಷನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಐಡೆಂಟಿಫೈ ದ ಮಿಸ್ ಮ್ಯಾಚ್. ಅಂದರೆ ಯಾವ ಒಂದು ಆಪ್ಷನ್ ಇದರಲ್ಲಿ ತಪ್ಪಾಗಿದೆ ಅಂತ ಹೇಳಿ ಹೇಳಬೇಕು. ಐ ಥಿಂಕ್ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವೆಶನ್.
ಸೊ ಇಫ್ ಯು ನೋ ದ ಆನ್ಸರ್ ಪ್ಲೀಸ್ ಕಮೆಂಟ್ ಬಿಲೋ. ತುಂಬ ಈಸಿ ಕ್ವೆಶನ್ ಇದೆ. ಸೊ ಯಾವುದು ಹ್ಯಾಪ್ಲಾಯ್ಡ್ ಯಾವುದು ಡಿಪ್ಲಾಯ್ಡ್ ಅನ್ನೋದನ್ನು ಅಷ್ಟೇ ನಿಮಗೆ ಗೊತ್ತಿತ್ತು ಅಂತಂದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವೆಶನ್ ನಾವು. ನೆಕ್ಸ್ಟ್ ಕ್ವೆಶನ್, identify the correct order of events in pollen pistil interaction from the options given below. So pollen pistil interaction, so on this also I have done a video, you can go and watch for your reference. ಸೊ ನೋಡೋದಾದರೆ ಏನು pollen pistil interaction ಅಂತಂದರೆ ಯಾವಾಗ ಪೋಲನ್ ಗ್ರೇನ್ಸ್ಗಳು ಬಂದು ಸ್ಟಿಗ್ಮಾ ಮೇಲೆ ಬೀಳುತ್ತೆ, ಸೊ ಆವಾಗ ಏನೇನು ಸೀರೀಸ್ ಆಫ್ ಇವೆಂಟ್ಸ್ ಆಗುತ್ತೆ ಅನ್ನೋದು. ಓಕೆ, ಸೊ ಫಸ್ಟ್ ಸ್ಟಿಗ್ಮಾ. ಓಕೆ, ಸೊ ಸ್ಟಿಗ್ಮಾ ಸ್ಟೈಲ್ ಆ್ಯಂಡ್ ದಿಸ್ ಈಸ್ ಓವರಿ. ಸೊ ಸ್ಟಿಗ್ಮಾ ಮೇಲೆ ಇವಾಗ ಪೋಲನ್ ಗ್ರೇನ್ ಬಂದು ಬಿತ್ತು. ಓಕೆ, ಸೊ ಬಿದ್ದ ಮೇಲೆ ಫಸ್ಟ್ ಏನಾಗಬೇಕು ಹಂಗಿದ್ರೆ ಫಸ್ಟ್ ಏನಾಗಬೇಕು, ಎಸ್, ಡಿಪಾಸಿಷನ್ ಆಫ್ ಪೋಲನ್ ಗ್ರೇನ್ಸ್ ಆನ್ ಸ್ಟಿಗ್ಮಾ. ಸೊ ದಿಸ್ ಈಸ್ ದ ಫಸ್ಟ್ ಇವೆಂಟ್. ಓಕೆ, ಸೊ ಫಸ್ಟ್ ಇವೆಂಟು ಪೋಲನ್ ಗ್ರೇನ್ಸ್ಗಳು ಬಂದು ಸ್ಟಿಗ್ಮಾ ಮೇಲೆ ಡೆಪಾಸಿಟ್ ಆಗಬೇಕು. ಅದಾದ ನಂತರ ಏನಾಗಬೇಕು, ಅವು ಪೋಲನ್ ಟ್ಯೂಬನ್ನು ಫಾರ್ಮೇಷನ್ ಮಾಡಬೇಕು. ಓಕೆ, ಸೊ ಸೆಕೆಂಡ್ ಒನ್ ಈಸ್ ಡೆವಲಪ್ಮೆಂಟ್ ಆಫ್ ಪೋಲನ್ ಟ್ಯೂಬ್. ಓಕೆ, ನೆಕ್ಸ್ಟ್ ಒನ್ ಈಸ್ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇನ್ ಟು ದ ಓವ್ಯೂಲ್. ಸೊ ಇಲ್ಲಿ ಓವ್ಯೂಲ್ ಇರುತ್ತೆ. ಓಕೆ, ಸೊ ಓವ್ಯೂಲಿಗೆ ಈ ಪೋಲನ್ ಟ್ಯೂಬ್ ಎಂಟರ್ ಆಗಬೇಕು. ಸೊ ಥ್ರೂ ದ ಮೈಕ್ರೋಪೈಲಾರ್ ಎಂಡ್ ಓವ್ಯೂಲಿಗೆ ಎಂಟರ್ ಆಗಬೇಕು. ಸೊ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಈಸ್ ಥರ್ಡ್ ಸ್ಟೆಪ್. ಅದಾದ ನಂತರ ಓವ್ಯೂಲ್ ಒಳಗಡೆ ಏನಿದೆ, ಸೊ ಓವ್ಯೂಲ್ ಒಳಗಡೆ ಸ್ಯಾಕ್. ಓಕೆ, ಸೊ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಏನಾಗಬೇಕು ಇವಾಗ, ದಿಸ್ ಪೋಲನ್ ಟ್ಯೂಬ್ ಹ್ಯಾಸ್ ಟು ಎಂಟರ್ ದ ಎಂಬ್ರಿಯೋ ಸ್ಯಾಕ್. ಓಕೆ, ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇಂಟು ಎಂಬ್ರಿಯೋ ಸ್ಯಾಕ್. ಸೊ ಫೋರ್ತ್ ಒನ್ ಈಸ್ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇಂಟು ಎಂಬ್ರಿಯೋ ಸ್ಯಾಕ್. ಇನ್ನು ನೆಕ್ಸ್ಟ್ ಎಂಬ್ರಿಯೋ ಸ್ಯಾಕಿಗೆ ಎಂಟರ್ ಆದಮೇಲೆ ಏನು ಮಾಡಬೇಕದು, ಇಟ್ ಹ್ಯಾಸ್ ಟು ರಿಲೀಸ್ ದ ಮೇಲ್ ಗ್ಯಾಮೆಟ್ಸ್ ಇಂಟು ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ದ ರೈಟ್ ಆನ್ಸರ್ ಆರ್ ದ ರೈಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವಿಲ್ ಬಿ, ಲೆಟ್ಸ್ ಸಿ, 2, 4, 5. ಓಕೆ, ಸೊ ಹಿಯರ್ 2, 4, 5 ಅಂತಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ನೋಡಿ, 2, 4, 5 and then 3 and 1. Okay, option B is the right answer. So these were all about 2020 ಅಲ್ಲಿ ಬಂದಂಥ ಕ್ವೆಶನ್ಸ್ ಆಗಿತ್ತು. ಐ ಥಿಂಕ್ ನಿಮಗೆ ಇದರಿಂದ ತುಂಬ ಯೂಸ್ ಆಗಿರುತ್ತೆ. ಯಾಕಂತಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಡಿಸ್ಕಸ್ ಕೂಡ ಮಾಡಿದೆ ಇದರಲ್ಲಿ. ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂತಂದರೆ ಪ್ಲೀಸ್ ಕಮೆಂಟ್ ಬಿಲೋ. ಇದೇ ಥರ ಬೇರೆ ಬೇರೆ ಚಾಪ್ಟರ್ಸ್ದು ಕೂಡ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಐ ಟ್ರೈ ಟು ಡೂ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಆ್ಯಂಡ್ ತುಂಬ ಸ್ಲೋ ಆಗಿ ಹೇಳ್ತೀರಾ ಮೇಡಮ್ ಅಂತ ಹೇಳಿ ಕಮೆಂಟ್ ಮಾಡಿದ್ವಿ ಕೆಲವೊಂದಿಷ್ಟು ಜನ. ಸೊ ಐ ಟ್ರೈ ಟು ಎನ್ಹ್ಯಾನ್ಸ್. ನಾನು ಜೋರಾಗಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಥಿಂಕ್ ನೀವು ನಿಮ್ಮ ಮೊಬೈಲಲ್ಲಿ ವಾಲ್ಯೂಮ್ ಕೂಡ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ನಿಮಗೆ ಇನ್ನೂ ಸ್ವಲ್ಪ ಜೋರಾಗಿ ಕೇಳಿಸುತ್ತೆ. ಆ್ಯಂಡ್ ಐ ಆಲ್ಸೋ ಟ್ರೈ ಟು ಎನ್ಹ್ಯಾನ್ಸ್ ಮೈ ವಾಯ್ಸ್ ವಾಲ್ಯೂಮ್. So that's it for today. If you're not subscribed to the channel, please do subscribe for videos like this. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.